ಕರ್ನಾಟಕ ಸರ್ಕಾರ ನನ್ನನ್ನು ಗುರುತಿಸಿ ರಾಜ್ಯ ಮಟ್ಟದ ವಿಶೇಷ ಶಿಕ್ಷಕ ಅಂತೇಳಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇದರಿಂದ ಉತ್ತರ ಪ್ರದೇಶದ ವರ್ಲ್ಡ್ ರೆಕಾರ್ಡ್ ಅಂತಾರಾಷ್ಟ್ರೀಯ ಕಲೆಕ್ಟರ್ ಅವಾರ್ಡ್ಸ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನಾನು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ, ಅದು ವರ್ಲ್ಡ್ ರೆಕಾರ್ಡು. ಸ್ನೇಹಿತರೆ, ನನ್ನ ಜೀವನದಲ್ಲಿ ಒಂದು ಅತ್ಯುನ್ನತ ಒಂದು ಪುರಸ್ಕಾರ ಅಂತಲೇ ಹೇಳ್ಬೋದು. ಯಾಕಂದರೆ ಪಿಂಕ್ ಸಿಟಿ ಜೈಪುರ, ರಾಜಸ್ಥಾನದ ಜೈಪುರದಲ್ಲಿ ನಡೆದಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ, ಸಾಮರ್ಥ್ಯ ಸೇವಾ ಸಂಸ್ಥಾನ್, ಜಾಲ್ವಾರ್, ರಾಜಸ್ಥಾನದಲ್ಲಿ ಜೈಪುರದ ರಾಜಸ್ಥಾನದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿನ ಉಪಮುಖ್ಯಮಂತ್ರಿಗಳು ನನಗೆ ಈ ಒಂದು ಅವಾರ್ಡನ್ನು ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇವರ ವತಿಯಿಂದ ಮಲ್ಟಿ ಟ್ಯಾಲೆಂಟೆಡ್ ಸ್ಪೆಷಲ್ ಎಜುಕೇಟರ್ ಆ್ಯಂಡ್ ಹಿಸ್ಟಾರಿಕಲ್ ಕಲೆಕ್ಷನ್ ಎಕ್ಸಲೆನ್ಸ್ ಅವಾರ್ಡನ್ನು ನಾನು. ನಮಸ್ಕಾರ ಸ್ನೇಹಿತರೆ, ವಿಶೇಷ ಶಿಕ್ಷಕನಾಗಿ ಕಳೆದ 20 ವರ್ಷಗಳಿಂದ ಸಲ್ಲಿಸಿದ ಒಂದು ಅನುಪಮ ಸೇವೆಗೆ 2016ರಲ್ಲಿ ಕರ್ನಾಟಕ ಸರ್ಕಾರ ನನ್ನನ್ನು ಗುರುತಿಸಿ ರಾಜ್ಯ ಮಟ್ಟದ ವಿಶೇಷ ಶಿಕ್ಷಕ ಅಂತೇಳಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಈ ಒಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಈ ಒಂದು ವಿಶ್ವ ಅಂಗವಿಕಲರ ದಿನಾಚರಣೆಯ ಪ್ರಯುಕ್ತ ಅವತ್ತು ನನಗೆ ಬೆಂಗಳೂರಲ್ಲಿ ಒಂದು ದೊಡ್ಡ ಅದ್ಧೂರಿಯಾದ ಒಂದು ಸಮಾರಂಭದಲ್ಲಿ ನನ್ನನ್ನು ಉತ್ತಮ ಶಿಕ್ಷಕ ಅಂತೇಳಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಈ ಒಂದು ಪ್ರಶಸ್ತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, 2018 ಜನವರಿಯಂದು ಶ್ರೀ ಬಸವೇಶ್ವರ ಕರ್ಮವೀರ ಕಲಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಅಹೇರಿ ವಿಜಯಪುರ ತಾಲೂಕು ಅವರು ನಮಗೆ ಒಂದು ಈ ಕಲಾ ಸೇವೆಯನ್ನು ಗುರುತಿಸಿ, ನನ್ನ ವೃತ್ತಿಯ ಜೊತೆಗೆ ಪ್ರವೃತ್ತಿಯಲ್ಲಿ ನಾನು ಒಬ್ಬ ಗಾಯಕ, ನಿರೂಪಕ, ಆಮೇಲೆ ಸಾಹಿತ್ಯ ಮತ್ತು ಸಂಗೀತ, ಇನ್ನಿತರ ಕ್ಷೇತ್ರಗಳಲ್ಲಿ ನನ್ನ ಸೇವೆಯನ್ನು ಗುರುತಿಸಿ ಅವರು ನನಗೆ ರಾಜ್ಯ ಮಟ್ಟದ ಬಸವ ಜ್ಯೋತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಆ ಒಂದು ಪ್ರಶಸ್ತಿಯನ್ನು ತಮ್ಮ ಮುಂದೆ ನಾನು ಇವತ್ತು ತೋರಿಸ್ತಾ ಇದ್ದೇನೆ. 2021 ಜನವರಿ 9ರಂದು ಬಳ್ಳಾರಿಯ ಮಹಾದೇವ ಎಜುಕೇಷನ್ ಆರ್ಟ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ಕಳೆದ 23 ವರ್ಷಗಳಿಂದ ಒಂದು ಈ ಹಳೆಯ ನಾಣ್ಯಗಳನ್ನು, ಪುರಾತನ ನಾಣ್ಯಗಳನ್ನು ಮತ್ತು ಅಂಚೆ ಚೀಟಿಗಳನ್ನು ಸಂಗ್ರಹಿಸಿದಂಥ ಒಂದು ಫ್ರೇಮ್ಗಳನ್ನು ನಾನು ಅವತ್ತು ಎಕ್ಸಿಬಿಷನ್ಗಾಗಿ ಇಟ್ಟಿದ್ದೆ. ಆ ಒಂದು ಅಭೂತಪೂರ್ವ ಒಂದು ಕಾರ್ಯವನ್ನು ಅವರು ಗುರುತಿಸಿ ಅವತ್ತು ನನಗೆ 2021ರಲ್ಲಿ ಬಳ್ಳಾರಿ ಕಲಾರತ್ನ ಅಂತೇಳಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. 10ನೇ ಜನವರಿ 2021ರಂದು ಬೆಂಗಳೂರಿನಲ್ಲಿ ನಡೆದಂಥ ಒಂದು ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಒಂದು ಸಂಭ್ರಮದಲ್ಲಿ ನಮಗೆ ಈ ಒಂದು ಹಿರಿಯೂರಿನ ವಿಶ್ವ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ವಿಶ್ವ ಕನ್ನಡ ಸೇವಾ ಶ್ರೇಷ್ಠ ಎಂಬ ಪ್ರಶಸ್ತಿಯನ್ನು ನೀಡಿ ನನಗೆ ಗೌರವವನ್ನು ನೀಡಿತು. ಬಹುಮುಖ ಪ್ರತಿಭೆ ಅಂತೇಳಿ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ನನ್ನ ಗೌರವಿಸಿ ಸನ್ಮಾನವನ್ನು ಮಾಡಿದರು. ಏಪ್ರಿಲ್ 2021ರಲ್ಲಿ ಬೆಳಗಾವಿಯ ಒಂದು ಲಕ್ಕಮ್ಮದೇವಿ ಕಲಾ ಪೋಷಕ ಸಂಘದಿಂದ ನನಗೆ ಈ ಕನ್ನಡ ನಾಡು ನುಡಿಗಾಗಿ ಸೇವೆಯನ್ನು ಸಲ್ಲಿಸಿದಂಥ ಒಂದು ಸೇವೆಯನ್ನು ಗುರುತಿಸಿ ಕನ್ನಡ ಸೇವಾ ವಿಭೂಷಣ ಅಂತೇಳಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಹಳೆಯ ಕಾಲದ ಈ ನಾಣ್ಯಗಳು ಮತ್ತು ಅಂಚೆ ಚೀಟಿಗಳ ಒಂದು ಸಂಗ್ರಹದ ಒಂದು ರೆಕಾರ್ಡ್ ಮಾಡುವ ಒಂದು ಉದ್ದೇಶದಿಂದ ಉತ್ತರ ಪ್ರದೇಶದ ವರ್ಲ್ಡ್ ರೆಕಾರ್ಡ್ ಅಂತಾರಾಷ್ಟ್ರೀಯ ಕಲೆಕ್ಟರ್ ಅವಾರ್ಡ್ಸ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ನಾನು 2021 ಮೇ ತಿಂಗಳಲ್ಲಿ ಪಡೆದೆ. ಈ ಒಂದು ಅವಾರ್ಡು
ಅಂತರಾಜ್ಯದ ಒಂದು ಪ್ರಶಸ್ತಿ ನನಗೆ ಅವತ್ತು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಹೀಗೆ ಹಳೆಯ ಒಂದು ನಾಣ್ಯಗಳ ಮತ್ತು ಒಂದು ಅಂಚೆ ಚೀಟಿಗಳ ಪ್ರದರ್ಶನ ನನ್ನ ಕಾರ್ಯ ಮುಂದುವರಿತಾ ಹೋಯಿತು. ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್‌ನಲ್ಲಿ ಅದು ವರ್ಲ್ಡ್ ರೆಕಾರ್ಡು. ಇದರಲ್ಲಿ ಸಹ ನಾನು 2021 ಜೂನ್‌ರಲ್ಲಿ ಒಂದು ಈ ರೆಕಾರ್ಡನ್ನು ಮಾಡಿ ಅದರಲ್ಲಿ ನನ್ನ ಒಂದು ಕಾರ್ಯವನ್ನು ನೋಂದಾಯಿಸಿದೆ. ಆ ಒಂದು ಶುಭ ಸಂದರ್ಭದಲ್ಲಿ ನೀಡಿದಂಥ ಒಂದು ಪ್ರಶಸ್ತಿ ಇದಾಗಿದೆ. ವಿದ್ಯಾದಾನ ಮಹಾದಾನ ಅಂತೇಳಿ ನಂಬ್ತಿರ್ತಕ್ಕಂಥ ನನಗೆ ಈ ಒಂದು ಮಕ್ಕಳಿಗೆ, ಅಂದರೆ ಬಡ ಮಕ್ಕಳಿಗೆ ಆಗಿರ್ಬೋದು, ಸ್ಲಮ್ ಏರಿಯಾ ಮಕ್ಕಳಿಗೆ ಆಗಿರ್ಬೋದು, ಶಾಲೆಯಿಂದ ಅರ್ಧ ಬಿಟ್ಟಂಥ ಮಕ್ಕಳಿಗೆ ಕಳೆದ ಒಂದು 20 ವರ್ಷಗಳಿಂದ ಅವರಿಗೆ ಗೃಹಪಾಠವನ್ನು ನಾನು ಹೇಳ್ಕೊಂತ ಬಂದೆ. ಈ ಒಂದು ಅನುಪಮ ಸೇವೆಯನ್ನು ಗುರುತಿಸಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಇವರು ನನಗೆ ವಿದ್ಯಾವಿಭೂಷಣ ಅಂತೇಳಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. 2021 ಅಕ್ಟೋಬರ್ 3ರಂದು ಹೈಬ್ರಿಡ್ ನ್ಯೂಸ್ ಬೆಂಗಳೂರು ಇವರು ನನಗೆ ಒಂದು ಕನ್ನಡ ಮಾಣಿಕ್ಯ ಅಂತ ಹೇಳಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಗುರುಕುಲ ಕಲಾ ಪ್ರತಿಷ್ಠಾನ ತುಮಕೂರು ಇವರು ರಾಜ್ಯ ಮಟ್ಟದ ಒಂದು ಬೃಹತ್ ಕವಿ ಸಮ್ಮೇಳನವನ್ನು ಆಚರಣೆ ಮಾಡಿದರು ಸ್ನೇಹಿತರೆ. ನಮ್ಮ ತುಮಕೂರಿನ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ದೇವರೇ ನಡೆದಾಡುವ ದೇವರೇ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಒಂದು ಪುಣ್ಯ ಭೂಮಿಯಲ್ಲಿ ಒಂದು ಕವಿ ಸಮ್ಮೇಳನವನ್ನು ಆಯೋಜನೆಯನ್ನು ಮಾಡಿದರು. ನನ್ನ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಅವರು ಗುರುಕುಲ ವಿದ್ಯಾರತ್ನ ಅಂತೇಳಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಕನಕಶ್ರೀ ಪ್ರಕಾಶನ ರಾಯಬಾಗ ಬೆಳಗಾವಿ ಜಿಲ್ಲೆ ಇವರು ಧಾರವಾಡದ ರಂಗಾಯಣದಲ್ಲಿ ಆಯೋಜಿಸತಕ್ಕಂಥ ಒಂದು ರಾಜ್ಯ ಮಟ್ಟದ ಕವಿ ಸಮ್ಮೇಳನ. ಈ ಒಂದು ಕವಿ ಸಮ್ಮೇಳನದಲ್ಲಿ ನನಗೆ ಸಂಗೊಳ್ಳಿ ರಾಯಣ್ಣ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿಯನ್ನು ನೀಡಿ ಒಂದು ಗೌರವವನ್ನು ಸಲ್ಲಿಸಿದರು. ತನುಶ್ರೀ ಪ್ರಕಾಶನ ಚಿತ್ರದುರ್ಗ ಇವರು ಆಯೋಜಿಸಿದಂಥ ರಾಜ್ಯ ಮಟ್ಟದ ಒಂದು ಕವಿ ಸಮ್ಮೇಳನದಲ್ಲಿ ನನ್ನ ಒಂದು ಸಾಹಿತ್ಯ ಮತ್ತು ಬರವಣಿಗೆಯನ್ನು ಗುರುತಿಸಿ ಅವರು ಉದಯೋನ್ಮುಖ ಕಲಾಚೇತನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ವರ್ಷದ ಸಾಧಕ ರತ್ನ 2021 ಎಂಬ ಪ್ರಶಸ್ತಿಯನ್ನು ಅಕ್ಷರದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ವೇದಿಕೆ ಧಾರವಾಡ ಮತ್ತು ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ವರ್ಷದ ಸಾಧಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಸ್ನೇಹಿತರೆ. ಹರಿಜ್ಞಾನ ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ BP ನ್ಯೂಸ್ ಬಳ್ಳಾರಿ ಇವರ ಒಂದು ಸಹಯೋಗದಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಕಲಾಚರಕ ಅಂತೇಳಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಇವರು ವಿಶ್ವ ಶಿಕ್ಷಕರ ದಿನಾಚರಣೆ ಒಂದು ಪ್ರಯುಕ್ತ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಒಂದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ನನಗೆ ಶ್ರೀ ಗುರು ತಿಲಕ ಪುರಸ್ಕಾರವನ್ನು ನೀಡಿ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಸುಜ್ಞಾನ ವಿದ್ಯಾಪೀಠ ಮತ್ತು ಸಾಂಸ್ಕೃತಿಕ ಕಲಾವಿದರ ಹಾಗೂ ಸಾಧಕರ ಸಂಘ ಶ್ರೀ ಮಾತಾ ಪ್ರಕಾಶನ ಈ ಒಂದು ವಿಜಯನಗರ ಜಿಲ್ಲೆ ಇವರು ಹಮ್ಮಿಕೊಂಡಂಥ ಒಂದು ಕವಿ ಸಮ್ಮೇಳನ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ 2022ರಂದು ಸಾಧಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಕರ್ನಾಟಕ ಗ್ರಾಮೀಣ ಯುವ ಕನ್ನಡ ಸಾಹಿತ್ಯ ಕ್ರಿಯಾ ಸಮಿತಿ ಈ ಒಂದು ಮೈಲಾರ ಸುಕ್ಷೇತ್ರ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆಯ ಒಂದು ಕ್ಷೇತ್ರದಲ್ಲಿ ಒಂದು ಸುಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ನಡೀತಕ್ಕಂಥ ಒಂದು ಗ್ರಾಮೀಣ ಕಾರ್ಯಕ್ರಮದಲ್ಲಿ ಶಂಕರ ಶ್ರೀ ಗ್ರಾಮೀಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಶ್ರೀ ಸುಜ್ಞಾನ ವಿದ್ಯಾಪೀಠ ದಿ ಜರ್ನಿ ಆಫ್ ಸೊಸೈಟಿ ದೆಹಲಿ ಇವರು ಹಮ್ಮಿಕೊಂಡಂತಹ ಒಂದು ಹಂಪಿಯಲ್ಲಿ ನಮ್ಮ ವಿಶ್ವವಿಖ್ಯಾತ ಹಂಪಿಯಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸಾಧಕರಿಗೆ
ಸನ್ಮಾನ ಮಾಡುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಶ್ರೀಕೃಷ್ಣ ದೇವರಾಯ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ನೀಡಿದರು. ಸ್ನೇಹಿತರೆ, ನನ್ನ ಜೀವನದಲ್ಲಿ ಒಂದು ಅತ್ಯುನ್ನತ ಒಂದು ಪುರಸ್ಕಾರ ಅಂತಲೇ ಹೇಳ್ಬೋದು. ಯಾಕಂದರೆ ಪಿಂಕ್ ಸಿಟಿ ಜೈಪುರ, ರಾಜಸ್ಥಾನದ ಜೈಪುರದಲ್ಲಿ ನಡೆದಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ, ಸಾಮರ್ಥ್ಯ ಸೇವಾ ಸಂಸ್ಥಾನ್, ಜಾಲ್ವಾರ್, ರಾಜಸ್ಥಾನದಲ್ಲಿ ಜೈಪುರದ ರಾಜಸ್ಥಾನದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿನ ಉಪಮುಖ್ಯಮಂತ್ರಿಗಳು ನನಗೆ ಈ ಒಂದು ಅವಾರ್ಡನ್ನು ಕೊಟ್ಟರು. ಸಾಮರ್ಥ್ಯ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡ್ ಅಂಥೇಳಿ 2024ರಲ್ಲಿ ಈ ಒಂದು ಅವಾರ್ಡನ್ನು, ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾನು ಪಡೆದುಕೊಂಡೆ. ಅತ್ಯುತ್ತಮ ಸಂಘಟನಾ ಪ್ರಶಸ್ತಿ ಪುರಸ್ಕೃತರಾದಂಥ ಸಮಾಜ ಸೇವಾ ಸಂಸ್ಥೆಯಾದ ಸಂಗೀತ ಭಾರತಿ ಹೊಸಪೇಟೆ ಇವರು 405ನೇ ಶಂಕರ ತತ್ವ ಒಂದು ಮಾಸಿಕ ಕಾರ್ಯಕ್ರಮದಲ್ಲಿ ನನಗೆ ಸಮಾಜ ಸೇವಾ ಭಾರ್ಗವ ಪ್ರಶಸ್ತಿಯನ್ನು, ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದರು. ಜೊತೆಗೆ ಶ್ರೀ ಶಂಕರ ಶ್ರೀ ಅಂತೇಳಿ ಒಂದು ರಾಜ್ಯ ಪ್ರಶಸ್ತಿ, ರಾಜ್ಯ ಹಾಗೂ ರಾಷ್ಟ್ರೀಯ ಎರಡೂ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು. 25ನೇ ಫೆಬ್ರವರಿ 2026ರಂದು ಏಷ್ಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇವರ ವತಿಯಿಂದ ನಾನು ಈ ಒಂದು ಮಲ್ಟಿ ಟ್ಯಾಲೆಂಟೆಡ್ ಸ್ಪೆಷಲ್ ಎಜುಕೇಟರ್ ಆ್ಯಂಡ್ ಹಿಸ್ಟಾರಿಕಲ್ ಕಲೆಕ್ಷನ್ ಎಕ್ಸಲೆನ್ಸ್ ಅವಾರ್ಡನ್ನು ನಾನು ಒಂದು ಫೆಬ್ರವರಿ 2026ರಂದು ಪಡೆದೆ. ಮೇ 2026 ಅಲ್ಲಿಪುರ, ಬಳ್ಳಾರಿಯ ಅಲ್ಲಿಪುರ ಮಠದ ಶ್ರೀ ಮಹಾದೇವ ತಾತ ಒಂದು ಸನ್ನಿಧಿಯಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಒಂದು ನೌಕರರ ಸಂಘದ ವತಿಯಿಂದ SSLC ಮತ್ತು PUC ಮಕ್ಕಳಿಗೆ ಒಂದು ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ವಿಶೇಷ ಸಾಧಕ ರತ್ನ ಪ್ರಶಸ್ತಿಯನ್ನು ನೀಡಿ ಆ ಒಂದು ಸಂಘದವರು ನನ್ನ ಗೌರವಿಸಿ ಸನ್ಮಾನಿಸಿದರು. ಬಳ್ಳಾರಿಯ ಹರಿಜ್ಞಾನ ಸಂಸ್ಥೆಯ ವತಿಯಿಂದ ಅರಿವು ಎಂಬ ಒಂದು ಸಂಸ್ಥೆಯವರು ಒಂದು ವಿಶ್ವ ಕವಿ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ವಿಶ್ವ ಕವಿ ಸಮ್ಮೇಳನ ಸಂಗಮ್ ಅಂಥೇಳಿ ಈ ಒಂದು ಕವಿ ಸಮ್ಮೇಳನದಲ್ಲಿ ಸಹ ನನ್ನನ್ನು ಅವರು ಗೌರವಿಸಿ ಈ ಒಂದು ಪ್ರಶಸ್ತಿಯನ್ನು ನೀಡಿದರು ಸ್ನೇಹಿತರೆ. ಹಾಗೆ ಕಲಾಕುಂಚ ಸಾಂಸ್ಕೃತಿಕ ನಗರ ದಾವಣಗೆರೆಯಲ್ಲಿ ಕಲಾಕುಂಚ ಒಂದು ಸಂಸ್ಥೆಯ ವತಿಯಿಂದ ಅದ್ಧೂರಿಯಾದ ಒಂದು ಕಾರ್ಯಕ್ರಮ, ಒಂದು ಸಾಹಿತ್ಯ ಸಮ್ಮೇಳನ ಮತ್ತು ಸಾಂಸ್ಕೃತಿಕ ಬೇರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಸಹ ನನ್ನನ್ನು ಗೌರವ ಅತಿಥಿಗಳನ್ನಾಗಿ ಸನ್ಮಾನಿಸಿ ಗೌರವಿಸಿ ಒಂದು ಸತ್ಕಾರವನ್ನು ನೀಡಿದರು. ಇಟಗಿ ಸುಕ್ಷೇತ್ರದ ಒಂದು ಉತ್ಸುಕಾಂಬ ಪ್ರಕಾಶನ ವತಿಯಿಂದ ನಡೆದಂಥ ಒಂದು ಸಾಹಿತ್ಯ ಸಮ್ಮೇಳನ. ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಹೆಮ್ಮೆಯ ಕರುನಾಡಿಗ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವವನ್ನು ನೀಡಿದರು. ಹೀಗೆ ಸ್ನೇಹಿತರೆ ನೋಡಿದ್ರಲ್ಲ, ಈ ಒಂದು 35ಕ್ಕಿಂತ ಹೆಚ್ಚಿನ ಪ್ರಶಸ್ತಿಗಳನ್ನು ನನಗೆ ನಮ್ಮ ಕರ್ನಾಟಕದ ಅನೇಕ ಸಂಘ ಸಂಸ್ಥೆಗಳು ನೀಡಿ ತಮ್ಮ ಗೌರವವನ್ನು ನನಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ಒಂದು ಹಲವಾರು ಸಂಘ ಸಂಸ್ಥೆಗಳನ್ನು ನಾನು ಅವುಗಳಿಗೆ ತುಂಬ ಆಭಾರಿಯಾಗಿದ್ದೇನೆ. ಹೀಗೆ ನಾನು ನಮ್ಮ ವಿಶ್ವಭಾರತಿ ಕಲಾನಿಕೇತನ ಮತ್ತು ಶಿಕ್ಷಣ ಸಂಸ್ಥೆ ಅಂತೇಳಿ ಅಲ್ಲಿ ಕಳೆದ ಒಂದು 25 ವರ್ಷಗಳಿಂದ ವಿಶೇಷ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಫಸ್ಟು ಊರು ಗೆದ್ದು ನೋಡು, ಆಮೇಲೆ ಮಾರು ಗೆದ್ದು ನೋಡು ಅಂತಾರೆ. ನಮ್ಮ ಮನೆಯನ್ನು ನಾವು ಗೆಲ್ಲಬೇಕು. ಹಾಗೆ ನಮ್ಮ ಸಂಸ್ಥೆಯವರು ಸಹ ನನಗೆ ಒಂದು ಉತ್ತಮ ಶಿಕ್ಷಕ, ಒಳ್ಳೆಯ ಕೆಲಸಗಾರ ಅಂತೇಳಿ ನನಗೆ ಒಂದು ಸನ್ಮಾನವನ್ನು ನೀಡಿ ಗೌರವವನ್ನು ಸಮರ್ಪಿಸಿದರು ಸ್ನೇಹಿತರೆ. ನಮ್ಮ ಸಂಸ್ಥೆಯಲ್ಲಿ ನಾನು ಒಂದು 25 ವರ್ಷಗಳಿಂದ ಸಾರ್ಥಕ ಸೇವೆಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಸೇವೆ, ಈ ಒಂದು ಸಾರ್ಥಕ ಸೇವೆ, ಇದು ಒಂದು ಭಗವಂತನ ಆಶೀರ್ವಾದ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ.
ಸಾರು ಆರಾಮಿಲ್ಲ ಅಂದ್ರೂ ಕೂಡ 15 ಡೇಸ್ ಆದ್ರೂ ಕೂಡ ಸಾರ್ ಈವ್ನಿಂಗ್ ಟೈಮ್ ಆಗಿ ಫುಲ್ ಕ್ಲೈಮೇಟ್ ಇದಾದ್ರೂ ಕೂಡ ಸಾರ್ ನಮಗೋಸ್ಕರ ನಾವು ಮುಂದಕ್ಕೆ ಹೋಗ್ಬೇಕಂತೇಳಿ ಸಾರ್ ಮಳೆ ಬಂದು ಹೇಳ್ಕೊಟ್ಟು ನಮಗೆ ಫುಲ್ ಇದು ಮಾಡಿದ್ರು. ಬಟ್ ಆದ್ರೂ ಕೂಡ ಸಾರ್ ಚೆನ್ನಾಗಿ ಹೇಳ್ಕೊಡ್ತಾರ. ಈ ಕ್ಲೈಮೇಟ್ ಇದಾದ್ರೂ ಕೂಡ ಬಂದು ಮೇಲೆ ಹೋಗಿ ಹೇಳ್ಕೊಡ್ತಾರ. ಎಲ್ಲಾರು ಭಾಳ ಸಪೋರ್ಟ್ ಮಾಡಿದ್ರು. ನಮ್ಮ ತಂದೆ ಇದ್ದಿಲ್ಲ, ಆದ್ರೂ ಕೂಡ ಸಾರ್ ಫುಲ್ ನಾನು ಮುಂದಕ್ಕೆ ಅದೀನಿ ಅಂತೇಳಿ ಇದು ಮಾಡಿದ್ರು. ಅಂದ್ರೆ ನಿಮಗೆ ತಂದೆ ಇಲ್ಲ? ಹಾ. ಓಹೋ, ಏನಾಗಿತ್ತು ನಿಮಗೆ? ಅಪ್ಪಾಗ ಹಾರ್ಟ್ ಅಟ್ಯಾಕ್ ಆಗಿ ಎಲ್ಲ ಒಳಗೆಲ್ಲ ಇದಾಗಿತ್ತು. ಯಾವಾಗ 4 years ಆಯ್ತು. ಈಗ ನಿನ್ನ ಎಕ್ಸಾಮ್ ಎಲ್ಲ ಯಾವ ರೀತಿ ಇದು ಮಾಡ್ತಾ ಇದ್ದೀಯ? ಚೆನ್ನಾಗಿ ಬರ್ತೀನಿ ಸರ್. ಎಲ್ಲ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬಂದವ. ಕನ್ನಡ ಒಂದೇ ಸ್ವಲ್ಪ ಟಫ್ ಆಗ್ತಿತ್ತು, ಈಗ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂತ ಇದೀನಿ. ಆಮೇಲೆ ನಿಮ್ಮ ಹೆಸರು? ನನ್ನ ಹೆಸರು ಎಂ ಲಕ್ಷ್ಮಿ ಅಂತ. ಏನು ಓದ್ತಾ ಇದೆಯಮ್ಮ? ನಾವು 2nd year ಸೇಮ್ ಕ್ಲಾಸ್. ಹಂಗೆ ಹೇಳಿದ್ರು ಇವರು ಕನ್ನಡ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತೇಳಿ. ನಮಗೆ ಹಳೆಗನ್ನಡ ಟಫ್ ಆಗಿತ್ತು ಸ್ವಲ್ಪ. 10th ಇಂದ ಮಾಮೂಲಿ ಕನ್ನಡ ಓದಿದ್ವಿ. 12th ಬರೋತಟ್ಟಿಗೆ ಹಳೆಗನ್ನಡ ಸ್ವಲ್ಪ ಟಫ್ ಆಗಿತ್ತು. ಇನ್ನು ನನ್ನ ಫ್ರೆಂಡ್ ಹೇಳಿದ್ರು, ಒಬ್ಬ ಸರ್ ಇದ್ದಾರೆ ಚೆನ್ನಾಗಿ ಹೇಳ್ಕೊಡ್ತಾರ, ಬಂದು ನೋಡು ಅಂತೇಳಿ ಹೇಳಿದ್ರು. ಇನ್ನು ನಾನು 1 month ಆಯ್ತು ಬರಕ್ಕೆ. ಚೆನ್ನಾಗಿ ಹೇಳ್ಕೊಡ್ತಿದಾರ, ಚೆನ್ನಾಗಿ ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ, ಚೆನ್ನಾಗಿ ಏನು ಓದ್ತದೆ? ಯಾವಾಗಿಂದ ಟ್ಯೂಷನಿಗೆ ಬರ್ತದೆ ಸರ್ ಹತ್ರ? 5 years ಆಯ್ತು. ಯಾವ ಸಬ್ಜೆಕ್ಟಲ್ಲಿ ನಿನಗೆ ಸಾರಿಗೆ ಸರ್ ಹತ್ರ ಹೇಳ್ತಾ ಇರೋದು? ಮ್ಯಾಥ್ಸ್, ಸೈನ್ಸ್ ಎಲ್ಲ ಸಬ್ಜೆಕ್ಟ್ ಹೇಳ್ಕೊಡ್ತಾರೆ. ಸಣ್ಣ ಡೌಟ್ ಇದ್ರಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಾರ. ಮತ್ತೆ ಒಂದ್ಸಲ ಅಂದ್ರೆ ಎಲ್ಲ ಸಲ ಹೇಳ್ಕೊಡ್ತಾರೆ.